ಸೊ ಇದು ಭಾಳ ಪರೀಕ್ಷೆಗೆ ಮಹತ್ವದಾಗಿರ್ತಕ್ಕಂಥ ಲೆಸನ್ ಇದು. ಸೊ ನಮ್ಮ ಈ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2 ಮಾರ್ಕ್ಸಿನ 1 ಅಥವಾ 2 ಕ್ವಶನ್ ಇಲ್ಲಿ ಬರ್ಬೋದು, ಅಥವಾ ಎಕ್ಸ್ಟ್ರಾಕ್ಟಿಗೆ 1 ಕ್ವಶನ್ ಕೇಳ್ಬೋದು. ಮೋಸ್ಟ್ ಲೈಕ್ಲಿ ಏನಪ್ಪ ಅಂದರೆ 2 ಮಾರ್ಕ್ಸಿನ ಕ್ವಶನ್ನೇ ಈ ಸಲ ಬರ್ಬೋದು ಅನ್ನುವಂಥದ್ದು ಒಂದು ಅಂದಾಜಿದೆ. ಯಾಕಂದರೆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಸಾಮಾನ್ಯವಾಗಿ 2 ಮಾರ್ಕ್ಸಿಗೆ ಇರ್ತಕ್ಕಂಥ ಪ್ರಶ್ನೆ ಅದೇ ನಮಗೆ ಒಂಥರ ಬ್ಲೂ ಪ್ರಿಂಟ್ ಇದ್ದ ಹಾಗೆ ಅದನ್ನು ಇಟ್ಕೊಂಡೇ ನಾವು ಅಧ್ಯಯನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ತುಂಬ ಗಮನ ಕೊಟ್ಟು ಅದನ್ನು ನೋಡ್ತಾ ಹೋಗಬೇಕಿಲ್ಲಿ. ದ ಲೆಸನ್ ಡಾಕ್ಟರ್ BR ಅಂಬೇಡ್ಕರ್. ಸೊ ಇದು ಲೆಸನ್ ನೋಡಲಿಕ್ಕೆ ಡಿಫಿಕಲ್ಟ್ ಆದರೂ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನಾವು ಉತ್ತರವನ್ನು ಬರೀಬೋದು. ದ ಫಸ್ಟ್ ಪಾಯಿಂಟ್ ಈಸ್ ಅಂಬೇಡ್ಕರ್ ಪರ್ಚೇಸ್ಡ್ ಬುಕ್ಸ್ ಬೈ ಕರ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್. When he was in New York, he purchased 2000 old books. At the time of second round table conference in London, he purchased 32 boxes of books. ಸೊ ಈ ಒಂದು ಪಾಯಿಂಟ್ಸ್ಗಳಿಗೆ ಕ್ವಶನ್ ಏನು ಬರ್ಬೋದು ಅಂತಂದರೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಅ ಸ್ಟೂಡೆಂಟ್ ಅನ್ನುವಂಥ ಕ್ವಶನ್ನು ಬರ್ಬೋದು ಇಲ್ಲಿ. ನೆಕ್ಸ್ಟ್ ಪಾಯಿಂಟನ್ನು ನಾವು ನೋಡಿದಾಗ, ದ 14th Amendment to the Constitution of USA gave freedom to the black Americans. He saw the parallel of the situation for the depressed class people in India. And the next point is, Ambedkar was greatly influenced by the life and work of Mahatma Phule, who was serving for the classless society and for women's upliftment. ಸೊ ಇಲ್ಲಿ ಈ ಪ್ರಶ್ನೆಯಲ್ಲಿ ಈ 3 ಪಾಯಿಂಟ್ಸ್ಗಳು ಅರ್ಥ ಮಾಡ್ಕೊಡ್ರಿ, ಯಾಕಂದರೆ ಭಾಳ ಸಲ ರಿಪೀಟ್ ಆದ ಪ್ರಶ್ನೆ ಕೂಡ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಈ ಸಲ 2024 ಬಂದಿರತಕ್ಕಂಥದ್ದು. ಹೌ ಡಿಡ್ ದ 14th Amendment ಆಫ್ ದ USA ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಆನ್ ಅಂಬೇಡ್ಕರ್ ಅನ್ನುವಂಥ ಕ್ವಶನ್ ನಮಗೆ ಬರ್ತದೆ. ನೆಕ್ಸ್ಟ್ ನೋಡಿದಾಗ, ಡಾಕ್ಟರ್ ಅಂಬೇಡ್ಕರ್ ಸ್ಟಾರ್ಟೆಡ್ ದ ನ್ಯೂಸ್ ಪೇಪರ್ಸ್ ಸಚ್ ಆ್ಯಸ್ ಮೂಕನಾಯಕ, ಬಹಿಷ್ಕೃತ ಭಾರತ ಆ್ಯಂಡ್ ಸಮತ. ಇವು 3 ನ್ಯೂಸ್ ಪೇಪರ್ಸ್ ಇವು. ದೀಸ್ ರಿಕಗ್ನೈಸ್ಡ್ ಆಸ್ ದ ಅಥೆಂಟಿಕ್ ವಾಯ್ಸಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಅಥೆಂಟಿಕ್ ವಾಯ್ಸಸ್ ಅಂತ ಬಂದಾಗ ಈ 3 ಪತ್ರಿಕೆಗಳನ್ನ ನೆನಪಿಟ್ಕೋಬೇಕು. ಪ್ರಶ್ನೆ ಹೂ ರಿಕಗ್ನೈಸ್ಡ್ ಅಂತೂ ಕೇಳ್ಬೋದು, ಅಥವಾ ವಾಟ್ ವರ್ ದ ಅಥೆಂಟಿಕ್ ವಾಯ್ಸಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಅಂದಾಗ ಈ 3 ಪತ್ರಿಕೆಗಳ ಹೆಸರುಗಳನ್ನು ನಾವು ಇಲ್ಲಿ ನೆನಪಿಟ್ಕೋಬೇಕಾಗ್ತದೆ. ಸೊ ಇದು ಕೆಲವು ಸಾರಿ ಬಂದಿರತಕ್ಕಂಥ ಪ್ರಶ್ನೆನೂ ಕೂಡ ಹೌದು. ದೆನ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ದ ಇನ್ಸ್ಟಿಟ್ಯೂಷನ್ಸ್ ಸೆಟ್ ಅಪ್ ಬೈ ಡಾಕ್ಟರ್ ಅಂಬೇಡ್ಕರ್ ಸಚ್ ಆ್ಯಸ್ ಹಿತಕರ್ಣಿ ಸಭಾ ಆ್ಯಂಡ್ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಬಿಕೇಮ್ ದ ವೆಹಿಕಲ್ಸ್ ಆಫ್ ಚೇಂಜ್. ನೋಡಿರಿ, ಇವೆರಡೂ ಸಭೆಗಳನ್ನು ತೆಗೆದುಕೊಂಡಾಗ ವೆಹಿಕಲ್ಸ್ ಆಫ್ ಚೇಂಜ್ ಅಂತ ಬರ್ತವೆ, ನೆನ್ಪಿಟ್ಕೊಳ್ಳಿ. ವಿಚ್ ಬಿಕೇಮ್ ದ ವೆಹಿಕಲ್ಸ್ ಆಫ್ ಚೇಂಜ್ ಅಂತ ಬಂದಾಗ ಹಿತಕರ್ಣಿ ಸಭಾ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಡಾಕ್ಟರ್ ಅಂಬೇಡ್ಕರ್ ವಾಸ್ ಎಲೆಕ್ಟೆಡ್ ಟು ದ ಬಾಂಬೆ ಅಸೆಂಬ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ ದ ಎಲೆಕ್ಷನ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ 1900 India Act 1935. He made contributions to the debates in the assembly on a variety of subjects. ಅಂದರೆ ಬೇರೆ ಬೇರೆ ವಿಷಯಗಳ ಮೇಲೆ ಬಹಳ ತಾರ್ಕಿಕವಾಗಿ ಅಂಬೇಡ್ಕರ್ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಆಯ್ಕೆಯಾದಾಗ ಮಾತನಾಡಿರ್ತಕ್ಕಂಥದ್ದು. ಅದಕ್ಕೆ ಪ್ರಶ್ನೆ ಏನು ಬರ್ಬೋದು ಅಂದರೆ, ಹೌ ಡಾಕ್ಟರ್ ಅಂಬೇಡ್ಕರ್ಸ್ ಫ್ಲೇರ್ ಫಾರ್ ಲೆಜಿಸ್ಲೇಟಿವ್ ವರ್ಕ್ ಬಿಕೇಮ್ ಎವಿಡೆಂಟ್ ಟು ದ ಹೋಲ್ ನೇಷನ್. ಇಡೀ ದೇಶಕ್ಕೆ ಯಾವ ರೀತಿ ಅದೊಂದು ಎವಿಡೆಂಟ್ ಆಗಿತ್ತು ಅಂತಂದಾಗ ಸೆಕೆಂಡ್ ಪಾಯಿಂಟ್ ಇದೆ ನೋಡ್ರಿ. ಒಂದನೇದ್ದು ಆಯ್ಕೆ ಆದ್ರೂ ಅನ್ನೋದು ಅಷ್ಟೇ ಆಗ್ತದೆ. ಸೊ ಎರಡನೇದ್ದು ಆ ಥರ ಅವ್ರ ಓಕೆ. ನೆಕ್ಸ್ಟ್ ನೋಡಿದಾಗ, ಡಾಕ್ಟರ್ ಅಂಬೇಡ್ಕರ್ ವಾಸ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಅಂಬೇಡ್ಕರ್ ವಾಸ್ ಟ್ಯಾಕ್ಟ್ಫುಲ್ ಆ್ಯಂಡ್ ಫ್ರ್ಯಾಂಕ್ ಆ್ಯಂಡ್ ಹ್ಯಾಡ್ ಅಟ್ಮೋಸ್ಟ್ ಪೇಷನ್ಸ್. ಹಿ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ದ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ದ ಡಿಫರೆಂಟ್ ಪ್ರೊವಿಷನ್ಸ್. ಸೊ ಈ 3 ಪಾಯಿಂಟ್ಗಳಿಗೆ ಇಲ್ಲಿ ನಮ್ಮ ಕ್ವಶನ್ ಏನು ಬರ್ಬೋದು ಅಂದರೆ, ಡಾಕ್ಟರ್ ಅಂಬೇಡ್ಕರ್ ರಿಮೆಂಬರ್ಡ್ ಆ್ಯಸ್ ದ ಪೈಲಟ್ ಗಿವ್ ರೀಸನ್ಸ್ ಅಂತ ಕೊಡ್ತಾರೆ. ಸೊ ಇಲ್ಲಿ ನಾವು ನೆನಪಿಡಬೇಕಾಗಿರ್ತಕ್ಕಂಥ 3 ಅಂಶಗಳು: ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ದರು, ಸೊ ಟ್ಯಾಕ್ಟ್ಫುಲ್ನೆಸ್ ಇತ್ತು, ಫ್ರ್ಯಾಂಕ್ನೆಸ್ ಇತ್ತು, ಆಮೇಲೆ ಅಟ್ಮೋಸ್ಟ್ ಪೇಷನ್ಸ್ ಇತ್ತು ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ನೆನಪಿಟ್ಕೋಬೇಕು. ಆಮೇಲೆ ಹಿ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ದ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ದ ಡಿಫರೆಂಟ್ ಪ್ರೊವಿಷನ್ಸ್ ಅನ್ನೋದನ್ನು ಕೂಡ ನಾವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಬಂದಾಗ, ವಾಟ್ ಆರ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಈ 3 ಅಂಗಗಳ ಫಾರಿನ್ ಫಂಕ್ಷನ್ಸ್ ಬಗ್ಗೆ ಹೇಳೋದು, ಫಂಡಮೆಂಟಲ್ ರೈಟ್ಸ್ಗಳನ್ನು ಫೋಲ್ಡ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಈ 3 ಆರ್ಗನ್ಗಳೇನಪ್ಪ ಅಂತಾರೆ ಒಂದರ ಮೇಲೊಂದು ಹಿಡಿತವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ದೆನ್ ದ 3 pillars ಆಫ್ ದ ಸ್ಟೇಟ್ ಆರ್, 3 ಅಂಗಗಳು: ಲೆಜಿಸ್ಲೇಟಿವ್, ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಅಂದರೆ 3 ಪಿಲ್ಲರ್ಸ್ ಅಂದಾಗ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಈ 3ಗಳನ್ನು ನಾವು ಕನ್ನಡದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೀವಲ್ಲ ಅವು ಇವು. ಡಾಕ್ಟರ್ ಅಂಬೇಡ್ಕರ್ ಸೆಡ್ ದಟ್ ಜುರಿಸ್ಡಿಕ್ಷನ್ ಆಫ್ ಈಚ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅನ್ಟ್ರಾಮಲ್ಡ್. ಅಂದರೆ ಒಂದಕ್ಕೊಂದೇನು ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರೋ ರೀತಿಯೊಳಗಡೆ ಮಾಡ್ತಕ್ಕಂಥದ್ದು. ಹಿ ಹ್ಯಾಡ್ ದ ಸೆನ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ದ ರೂಲ್ ಆಫ್ ಸಿಟಿಜನ್ಸ್. ಅಂದರೆ
ಜನರ ಪಾತ್ರನೂ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಇದಕ್ಕೆ ಏನು ಪ್ರಶ್ನೆ ಬರಬಹುದು ಅಂದರೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಅಂಬೇಡ್ಕರ್ಸ್ ಐಡಿಯಾಸ್ ಆನ್ ದ 3 pillars ಆಫ್ ದ ಸ್ಟೇಟ್. 3 ಅಂಗಗಳ ಬಗ್ಗೆ ಬರೀರಿ ಅಂಬೇಡ್ಕರ್ ವಿಚಾರ ಇನ್ನೊಂದಾಗ ಆ ಪಾಯಿಂಟ್ಸ್ಗಳನ್ನ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್. He had the vision of social justice, therefore Nehru chose him as the first law minister. ನೆಹರು ಯಾಕೆ ಇವರನ್ನು ಆಯ್ಕೆ ಮಾಡಿದರು ಅನ್ನೋದಕ್ಕೆ ಇವೆರಡು ಕಾರಣ ನೆನಪಿಡಬೇಕು. ಸೊ ಗ್ರೇಟ್ ಸ್ಕಿಲ್ ಇತ್ತು ಲಾ ಆ್ಯಂಡ್ ಲೆಜಿಸ್ಲೇಷನಲ್ಲಿ, ಆಮೇಲೆ ಸೋಷಿಯಲ್ ವಿಷನ್, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಇತ್ತು. ಇದು ಏಪ್ರಿಲ್ 2022 ಮತ್ತು ಜೂನ್ 23ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಹೌದು. ನೆಕ್ಸ್ಟ್ ಪಾಯಿಂಟನ್ನು ನೋಡಿದಾಗ, ಹೈ ಆಫೀಸಸ್ ಆಫ್ ಸ್ಟೇಟ್ ಬೋತ್ ಎಟ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ಸ್. ಅಂದರೆ ಶೆಡ್ಯೂಲ್ಡ್ ಕಾಸ್ಟಿನ ಒಂದು ಸ್ಟೇಟ್ನಲ್ಲಿ ಮತ್ತು ಸೆಂಟ್ರಲ್ನಲ್ಲಿ ಒಂದು ಒಳ್ಳೆಯ ಹುದ್ದೆಗಳನ್ನು ಅನುಭವಿಸಿದರು. ಫಾರ್ ಎಕ್ಸಾಂಪಲ್ ಜಡ್ಜಸ್, ಅಂಬಾಸಿಡರ್ಸ್ ಆ್ಯಂಡ್ ಗವರ್ನರ್ಸ್ ಅನ್ನುವಂಥದ್ದು ಕಾಣ್ತೀವಿ. ಅದೇ ಪ್ರಶ್ನೆ, ಫೀಚ್ ಆರ್ ದ ಹೈ ಆಫೀಸಸ್ ಆಕ್ಯುಪೈಡ್ ಬೈ ದ ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್. ಅದೇ ಆಫೀಸಸ್ ಬಂದಾಗ ಈ ಕ್ವಶನ್ದಿಂದನೇ ಮಾಡ್ಕೊಂಡ್ಬಿಡೋದು ಹೈ ಆಫೀಸಸ್ ಅನ್ನೋದು. ದೆನ್ ಅಕಾರ್ಡಿಂಗ್ ಟು ಡಾಕ್ಟರ್ ಅಂಬೇಡ್ಕರ್, ಮೆಥಡ್ಸ್ ಆಫ್ ಸಿವಿಲ್ ಡಿಸೋಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆರ್ ನೆಸಸರಿ ಇನ್ ಸ್ಟೇಟ್ ಆಫ್ ಡಿಕ್ಟೇಟರ್ಶಿಪ್. ಅಂದರೆ ಸರ್ವಾಧಿಕಾರಿ ಇರುವಲ್ಲಿ ಎಲ್ಲ ಸ್ಟ್ರೈಕ್ಸು, ನಾನ್ ಕೋಆಪರೇಷನ್, ಇವೆಲ್ಲ ಸತ್ಯಾಗ್ರಹ ಇವೆಲ್ಲ ಇರ್ತವೆ. ಬಟ್ ಡೆಮೋಕ್ರಸಿಯಲ್ಲಿ ಇದ್ದು ಅಂತಂದ್ರೆ ಏನಾಗ್ತದೆ ಅಂದರೆ, ಲಾಸ್ ಆಫ್ ಲೀವ್ಸ್ ಆ್ಯಂಡ್ ಲಾಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಅನ್ನೋದನ್ನು ನಾವು ತಿಳ್ಕೊಬೇಕಿಲ್ಲಿ. ಸೊ ಇದೇ ಗ್ರಾಮರ್ ಆಫ್ ಅನಾರ್ಕಿ ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಅವ್ರ ಪ್ರಕಾರ. ಸಿವಿಲ್ ಡಿಸೋಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆ್ಯಸ್ ದ ಗ್ರಾಮರ್ ಆಫ್ ಅನಾರ್ಕಿ ಅಂತೇಳಿ ಅವ್ರು ಕರೆದಿರ್ತಕ್ಕಂಥದ್ದಲ್ಲಿ. ಈ ಪ್ರಶ್ನೆಯೂ ಕೂಡ ರಿಪೀಟ್ ಆಗಿದೆ ಕೆಲವು ಸಾರಿ, ಸ್ವಲ್ಪ ಗಮನ ಕೊಟ್ಟು ಅದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಬುದ್ಧ ಸೆಡ್ there are only 2 divisions, they are noble and wholesome and those who are ignoble and unwholesome. ಅಂದರೆ ಬುದ್ಧನ ಪ್ರಕಾರ ನೋಬಲ್ ಆ್ಯಂಡ್ ಇಗ್ನೋಬಲ್, ಹೋಲ್ಸಮ್ ಆ್ಯಂಡ್ ಅನ್ಹೋಲ್ಸಮ್ ಎರಡು ಒಂದು ಕಾಸ್ಟ್ಗಳಷ್ಟೇ ಅದಾವ ಅನ್ನೋದು ಹೇಳ್ತಾರೆ. ದೆನ್ ತಮಿಳ್ ಪೊಯೆಟಸ್ ಅವೈ ಹೇಳ್ತಕ್ಕಂಥದ್ದು, ದೇರ್ ಆರ್ 2 castes ಇನ್ ದ ವರ್ಲ್ಡ್, ನೇಮ್ಲಿ ದ ಚಾರಿಟೇಬಲ್ ಹೂ ಗಿವ್ ಆ್ಯಂಡ್ ಆರ್ ದ ಸುಪೀರಿಯರ್ ಆ್ಯಂಡ್ ದ ಮೈಸರ್ಸ್ ಹೂ ಡು ನಾಟ್ ಆರ್ ದ ದೇರ್ ಫೋರ್ ಇನ್ಫೀರಿಯರ್. ಅಂದರೆ ಸುಪೀರಿಯರ್, ಇನ್ಫೀರಿಯರ್ ಅಥವಾ ಚಾರಿಟೇಬಲ್, ಮೈಸರ್, ಜಿಪುಣರು, ದಾನಿಗಳು, ಆಮೇಲೆ ಅವರನ್ನು ಸುಪೀರಿಯರ್ ಮತ್ತು ಇನ್ಫೀರಿಯರ್ ಅಂತೇಳಿ ಡಿವೈಡ್ ಮಾಡ್ತಕ್ಕಂಥದ್ದು. ಇಲ್ಲಿ ಈ ಬುದ್ಧ ಮತ್ತು ತಮಿಳ್ ಪೊಯೆಟಸ್ ಹೇಳಿದಾಗ ಇವೆರಡು ಮಾತುಗಳನ್ನ ನೆನ್ಪಿಟ್ಕೋಬೇಕು. ನೋಬಲ್, ಇಗ್ನೋಬಲ್, ಇಲ್ಲಿ ಸುಪೀರಿಯರ್, ಇನ್ಫೀರಿಯರ್ ಅಥವಾ ಚಾರಿಟೇಬಲ್, ಮೈಸರ್ ಅನ್ನೋದು. ಇದಕ್ಕೆ ಪ್ರಶ್ನೆ, ವಾಟ್ ಡು ಬುದ್ಧ ಆ್ಯಂಡ್ ಅವೈ ಸೇ ಅಬೌಟ್ ದ ಕಾಸ್ಟ್ ಡಿವಿಷನ್ಸ್ ಅಂತೇಳಿ ಪ್ರಶ್ನೆ ಬರಬಹುದು. ಗಾಂಧೀಜಿ ರಿಮೆಂಬರ್ಡ್ ದ ಹೈಯರ್ ಕಾಸ್ಟ್ ಆಫ್ ದ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. Ambedkar reminded the depressed classes of their inherent rights to equality with their higher castes. ಅಂದರೆ ಗಾಂಧೀಜಿಯವರು ಹೈಯರ್ ಕಾಸ್ಟ್ ಡ್ಯೂಟಿ ಬಗ್ಗೆ ಹೇಳಿದರೆ, ಅಂಬೇಡ್ಕರ್ ಡಿಪ್ರೆಸ್ಡ್ ಕ್ಲಾಸಸ್ ರೈಟ್ಸ್ ಬಗ್ಗೆ, ಈಕ್ವಾಲಿಟಿ ಬಗ್ಗೆ ಹೇಳ್ತಕ್ಕಂಥದ್ದು. ಒನ್ ಸ್ಟ್ರೆಸ್ಡ್ ಡ್ಯೂಟೀಸ್ ಆ್ಯಂಡ್ ಅದರ್ ಸ್ಟ್ರೆಸ್ಡ್ ರೈಟ್ಸ್ ಹಿಯರ್. ಇದಕ್ಕೆ ಪ್ರಶ್ನೆ ಏನು ಬರ್ತದೆ ಅಂದರೆ, ಹೌ ಡಿಡ್ ಅಂಬೇಡ್ಕರ್ ಆ್ಯಂಡ್ ಗಾಂಧಿ ಟ್ರೈ ಟು ವೈಫ್ ಔಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಾಮ್ ಇಂಡಿಯಾ. ಇದು ಏಪ್ರಿಲ್ 2023ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಹೌದು. ಸೊ ಸರಿಯಾಗಿ ಇದನ್ನು ರಿಪೀಟೆಡ್ ಆಗಿ ಓದ್ಕೊಳ್ಳಿ, ಇವೇ ಪ್ರಶ್ನೆಗಳಲ್ಲಿ ಇರುವಂಥದ್ದನ್ನು ಕಾಣ್ತೀವಿ. ನೆಕ್ಸ್ಟ್ ಪಾಯಿಂಟ್, ನೆಹರು ಡಿಸ್ಕ್ರೈಬ್ಡ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಸಿಂಬಲ್ ಆಫ್ ರಿವೋಲ್ಟ್ because he had suffered for long time in the past for welfare of the oppressed and depressed classes people. There can be no doubt that the day is not far to become his dream Samata will become a reality. So e point ge, why did Nehru choose Ambedkar as the describe as the symbol of revolt? ಇದು ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಮತ್ತೆ ರಿಪೀಟೆಡ್ ಆಗಿ ನೋಡಿ. ಡೆಫಿನೆಟ್ಲಿ ನಿಮಗೆ 2 ಅಥವಾ 3 ಅಂಕದ ಒಂದು ಸಹಾಯ ನಿಮಗೆ ಆಗೇ ಆಗ್ತದೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇಲ್ಲಿ 3 ಮಾರ್ಕ್ಸಿನ ಪ್ರಶ್ನೆ ಬರಲಿ, ಎಕ್ಸ್ಟ್ರಾಕ್ಟ್ ಬರಲಿ, ಇವುಗಳನ್ನು ಬಿಟ್ಟು ಬೇರೆ ಇರೋದಿಲ್ಲ. ಸಾಮಾನ್ಯವಾಗಿ ಇವುಗಳನ್ನು ಮಾಡಿಕೊಂಡ್ರೆ ಡೆಫಿನೆಟಾಗಿ ನಿಮ್ಗೆ ಹೆಲ್ಪ್ ಆಗ್ತದೆ. ಮತ್ತು ಒಂದು ಸಾರಿ ಓದ್ಬಿಟ್ರೆ ನೆನಪಿಡೋದಿಲ್ಲ, ಪದೇ ಇವುಗಳನ್ನು ಓದ್ಕೊಂಡು ನೀವು ಪರ್ಫೆಕ್ಟ್ ಮಾಡ್ಕೋಬೇಕಾಗ್ತದೆ. ಇದರಿಂದ ನಿಮಗೆ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ 2 ಮಾರ್ಕ್ಸು ಈಸಿಯಾಗಿ ಸಿಗಬಹುದು. ನಾವೇನು ಪ್ರಯತ್ನ ಮಾಡಿದರೂ ಕೂಡ ಹೀಗೆ ಮಾಡಬೇಕು. ನಂತರ ಎಕ್ಸಾಮ್ ಸಮೀಪ ಇರ್ತಾ ಓದ್ಲಿಕ್ಕೆ ಹೋದರೆ ಏನೂ ನಮಗೆ ಗೊತ್ತಾಗೋದಿಲ್ಲ, ಹತ್ತೋದಿಲ್ಲ ಕೂಡ. ಓಕೆ ಮಕ್ಕಳೇ, ಇದು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನಾನು. ಅದಕ್ಕಾಗಿ ನೀವು ಈ ಒಂದು ವಿಡಿಯೋವನ್ನು ಪದೇ ನೋಡಿ, ಅಥವಾ ಕ್ವಶನ್ಸ್ ಆನ್ಸರ್ ಎಲ್ಲ ತೆಗೆದುಕೊಳ್ಳಿ. ತಗೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ನಿಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತು ನಿಮ್ಮ ಸಹಪಾಠಿಗಳಿಗೆ, ಬೇರೆ ಕಡೆ ಇರ್ತಕ್ಕಂಥ ನಿಮ್ಮ ಸ್ನೇಹಿತರಿಗೆ, ಬೇರೆ ಸ್ಕೂಲಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ, ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತಾರೆ. ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಸಬ್ಸ್ಕ್ರೈಬ್ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಏನು ವಿಡಿಯೋ ಮಾಡಿದ್ದೀನೋ ಅವೆಲ್ಲ ವಿಡಿಯೋಗಳು ಕೂಡ
ನಿಮ್ಗಾದಷ್ಟು ನಿಮ್ಮ ಕೈಗೆ ಸಿಗ್ತವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಡಿಗ್ರೀಸ್ ಬಗ್ಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆ ವಿಡಿಯೋ ಭಾಳ ಈಸಿಯಾಗಿ ಡಿಗ್ರಿಯನ್ನು ಹೌ ಟು ಚೇಂಜ್ ಟು ಅದರ್ ಡಿಗ್ರಿ ಅನ್ನೋದನ್ನು ಮಾಡ್ತೀನಿ ನಾನು. ಡೆಫಿನೆಟ್ಲಿ ನಿಮ್ಗೆ ಅದು ಕೂಡ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು.